ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ದೇವಭೂಮಿ ಉತ್ತರಾಖಂಡದಲ್ಲಿ ಒಂದೇ ದಿನ 2 ಭೀಕರ ಮೇಘ ಸ್ಫೋಟ. ಉತ್ತರ ಕಾಶಿಯ ಧರಾಲಿ ಗ್ರಾಮವೇ ನಾಮಾಶೇಷ. ದುರಂತದಲ್ಲಿ 5 ಮಂದಿ ಸಾವನ್ನಪ್ಪಿದ್ರೆ ಹಲವರು ನಾಪತ್ತೆ. ನೀರಿನ ರಭಸಕ್ಕೆ ಧರಾಲಿಯಲ್ಲಿ ಕೊಚ್ಚಿ ಹೋದ ಕಟ್ಟಡಗಳು. ಗ್ರಾಮದಲ್ಲಿದ್ದ 25ಕ್ಕೂ ಹೆಚ್ಚು ಹೋಟೆಲ್ ಹಾಗೂ ಮನೆಗಳು ಧ್ವಂಸ. ಕೆಸರಲ್ಲೇ ಹೋರಾಡಿ ಪವಾಡದಂತೆ ಪುನರ್ಜನ್ಮ ಪಡೆದ ವ್ಯಕ್ತಿ. ಉತ್ತರಾಖಂಡದಲ್ಲಿ ರಕ್ಷಣೆಗೆ ಹೋಗಿದ್ದ ಸೈನಿಕರು ನಾಪತ್ತೆ. ಧರಾಲಿಯಲ್ಲಿ ಓರ್ವ ಜೆಸಿಒ ಹಾಗೂ 10 ಮಂದಿ ಸೈನಿಕರು ಕಣ್ಮರೆ. ಐಟಿಬಿಪಿ 37 ಜನರ ರಕ್ಷಣೆ ಮಾಡಿದ್ರೆ 50 ಮಂದಿ ಗ್ರಾಮಸ್ಥರು ನಾಪತ್ತೆ. ದಿಢೀರ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರಿಗೆ ಪ್ರಧಾನಿ ಮೋದಿ ಸಂತಾಪ. ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಜೊತೆ ಚರ್ಚಿಸಿ ಅಗತ್ಯ ನೆರವು ನೀಡೋದಾಗಿ ಭರವಸೆ. ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ 20 ಕೋಟಿ ಹಣ ಬಿಡುಗಡೆ. ಬೀದರ್ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ. ರಸ್ತೆಗಳು ಕೆರೆಯಂತಾಗಿದ್ದು 10 ರಿಂದ 15 ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರ. ಮೋಟಾರ್ ಮೂಲಕ ನೀರು ಹೊರಹಾಕಿದ ಅಗ್ನಿಶಾಮಕ ಸಿಬ್ಬಂದಿ. ಕೊಡಗಿನಲ್ಲೂ ಮಳೆರಾಯನ ಅಬ್ಬರಕ್ಕೆ ರಾಜ್ಯ ಹೆದ್ದಾರಿ ಬದಿ ಕುಸಿಯುವ ಆತಂಕ. ದಿಢೀರ್ ಭಾರೀ ಮಳೆಗೆ ರಸ್ತೆ ಮೇಲೆ ನೀರು ಹರಿದು ಅವಾಂತರ. ಶಾಲೆ ಬಿಡೋ ಸಮಯದಲ್ಲೇ ಸುರಿದ ಮಳೆಗೆ ಮಕ್ಕಳು ಹೈರಾಣು. ಅಂತಿಮ ಘಟ್ಟ ತಲುಪಿದ ಧರ್ಮಸ್ಥಳ ಕಾರ್ಯಾಚರಣೆ. ಇಂದು 13ನೇ ಸ್ಥಳದಲ್ಲಿ ತಲಾಶ್ ಮಾಡಲಿರುವ ಎಸ್ಐಟಿ. 6ನೇ ಜಾಗದ ಅಸ್ಥಿಪಂಜರ ಹಾಗೂ ಜಯಂತ್ ಟಿ ಕೇಸ್ ಎಸ್ಐಟಿಗೆ ಹಸ್ತಾಂತರ. ಹದಿಮೂರನೇ ಸ್ಥಳ ಮಹಜರು ಬಳಿಕ ಅನಾಮಿಕನ ವಿಚಾರಣೆ ಸಾಧ್ಯತೆ. ಪ್ರಕರಣ ಭೇದಿಸಲು ದೂರುದಾರನಿಗೆ ಸುಳ್ಳು ಪತ್ತೆ ಪರೀಕ್ಷೆ ನಿರೀಕ್ಷೆ. 13 ಸ್ಥಳಗಳ ಬಳಿಕ ಬೇರೆ ಕಡೆ ತೋರಿಸುವ ಸ್ಥಳ ಮಹಜರು ಕೂಡ ಸಾಧ್ಯತೆ. ಸಿಎಂ ಸಿದ್ದರಾಮಯ್ಯ ಕೈಗೊಂಡಿದ್ದ ಇಂದಿನ ಪ್ರವಾಸ ರದ್ದು. ಕೊಪ್ಪಳ, ರಾಯಚೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದ ಸಿಎಂ ಕಾರ್ಯಕ್ರಮ ಕ್ಯಾನ್ಸಲ್. ಹವಾಮಾನ ವೈಪರೀತ್ಯ ಕಾರಣದಿಂದ ಪ್ರವಾಸ ರದ್ದು. ಮತ್ತೆ ಭುಗಿಲೆದ್ದ ಚಿಕ್ಕಬಳ್ಳಾಪುರದ ವಾಟದ ಹೊಸಹಳ್ಳಿ ಕೆರೆ ವಿವಾದ. ಕೆರೆ ನೀರು ಹಂಚಿಕೆ ವಿವಾದ ಹಿನ್ನೆಲೆ ರೈತರ ಆಕ್ರೋಶ. ಇಂದು ರೈತರಿಂದ ಗೌರಿಬಿದನೂರಿಗೆ 20 ಕಿಲೋಮೀಟರ್ ಪಾದಯಾತ್ರೆ. ಬಾಗಲಕೋಟೆಯ ಬಡ ವಿದ್ಯಾರ್ಥಿಗಳಿಗೆ ಕ್ರಿಕೆಟಿಗ ರಿಷಬ್ ಪಂತ್ ನೆರವು. ಬಿಸಿಎ ಮಾಡಬೇಕೆಂಬ ಜ್ಯೋತಿ ಆಸೆಗೆ ಸಹಾಯಧನ. 40,000 ಕಾಲೇಜು ಶುಲ್ಕ ನೀಡಿದ ಪಂತ್ಗೆ ಕುಟುಂಬ ಕೃತಜ್ಞತೆ. ಮೂರಂತಸ್ತಿನ ಕಟ್ಟಡದಿಂದ ಕೆಳಗೆ ಬಿದ್ದು ಯುವತಿ ಸಾವು. ಬೆಂಗಳೂರು ಉತ್ತರದ ಕಡಬಗೆರೆ ಜುನಿಫರ್ ಫಿಟ್ನೆಸ್ ಸೆಂಟರ್ನಲ್ಲಿ ಘಟನೆ. 8 ತಿಂಗಳಿಂದ ರಿಸೆಪ್ಷನಿಸ್ಟ್ ಆಗಿದ್ದ ರಕ್ಷಿತಾ ಸಾವಿನ ಹಿಂದೆ ಹಲವು ಅನುಮಾನ. ಬೆಂಗಳೂರಲ್ಲಿ ಆಗಸ್ಟ್ 10ರಂದು ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆ. ಹಳದಿ ಮಾರ್ಗವನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ ಮೋದಿ. 16 ನಿಲ್ದಾಣಗಳು ಸಂಪೂರ್ಣ ಹಳದಿ ಮಾರ್ಗದಲ್ಲಿ ರೈಲು ಸಂಚಾರ. ಎರಡು 2024-25ನೇ ಹಣಕಾಸು ವರ್ಷದಲ್ಲಿ ಕರ್ನಾಟಕಕ್ಕೆ ಸುಮಾರು 47,000 ಕೋಟಿ ಬಿಡುಗಡೆ. ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಮಾಹಿತಿ. ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಬಿಜೆಪಿ ಸದಸ್ಯ ಈರಣ್ಣ ಕಡಾಡಿ ಪ್ರಶ್ನೆಗೆ ಲಿಖಿತ ಉತ್ತರ. ಭಾರತ ವರ್ಸಸ್ ಅಮೆರಿಕದ ನಡುವಿನ ಮುಸುಕಿನ ಗುದ್ದಾಟ ತಾರಕಕ್ಕೆ. ಭಾರತಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಸುಂಕ ಬೆದರಿಕೆ. ರಷ್ಯಾದಿಂದ ತೈಲ ಖರೀದಿ ನೆಪವೊಡ್ಡಿ 24 ಗಂಟೆಗಳಲ್ಲಿ ತೀವ್ರ ಸುಂಕ ಹೆಚ್ಚಿಸುತ್ತೇನೆಂದ ಟ್ರಂಪ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆದರಿಕೆಗೆ ಅವರ ಸ್ವಪಕ್ಷೀಯರಿಂದಲೇ ಖಂಡನೆ. ಚೀನಾಕ್ಕೆ ಸುಂಕ ವಿನಾಯಿತಿ ನೀಡುವಾಗ ಭಾರತವನ್ನ ದೂರವಿಡಬೇಡಿ, ಭಾರತದಂತಹ ಬಲಿಷ್ಠ ಮಿತ್ರನ ಸಂಬಂಧ ಮುರಿಯಬೇಡಿ ಅಂತ ರಿಪಬ್ಲಿಕನ್ ನಾಯಕಿ
ನಿಕ್ಕಿ ಹ್ಯಾಲಿ ಒತ್ತಾಯ. ರಷ್ಯಾ ಡ್ರೋನ್ನಲ್ಲಿ ಬೆಂಗಳೂರು ಕಂಪನಿಯ ಉಪಕರಣ ಪತ್ತೆ. ಅಮೆರಿಕ ಬೆನ್ನಲ್ಲೇ ಉಕ್ರೇನ್ನಿಂದಲೂ ಖ್ಯಾತೆ. ಅವರ ಸೆಮಿಕಂಡಕ್ಟರ್ ಸಾಧನ ಬಳಕೆಗೆ ಕಿಡಿ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ವ್ಯಕ್ತಿಯೊಬ್ಬರ ಮೃತ ತಾಯಿಯ ಖಾತೆಯಲ್ಲಿ ಎಣಿಸಲಾಗದಷ್ಟು ಹಣ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಖಾತೆಯಲ್ಲಿ 36 ಅಂಕಿಗಳಿರುವ ಹಣ ಜಮೆ. ತಾಂತ್ರಿಕ ದೋಷದಿಂದ ಬೃಹತ್ ಪ್ರಮಾಣದ ಹಣ ಜಮೆಯಾಗಿದೆ ಎಂದ ಬ್ಯಾಂಕ್. ಕೆನಡಾದಲ್ಲಿ ಅತಿ ಎತ್ತರದ ಭಗವಾನ್ ರಾಮನ ಪ್ರತಿಮೆ ಅನಾವರಣ. ಗ್ರೇಟರ್ ಟೊರೆಂಟೊ ಪ್ರದೇಶದ ಮಿಸಿಸೌಗೋದಲ್ಲಿ ತಲೆ ಎತ್ತಿದ ಮರ್ಯಾದಾ ಪುರುಷೋತ್ತಮ. 51 ಅಡಿ ಎತ್ತರದ ಪ್ರತಿಮೆ ಅನಾವರಣಕ್ಕೆ ಸಾಕ್ಷಿಯಾದ ಸಾವಿರಾರು ಭಕ್ತರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.